ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ವಿಶ್ವ ಕುಂದಾಪುರ ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಸ್ ಸರ್, ಕೋಲಾರ ಲೋಕಸಭಾ ಕ್ಷೇತ್ರ ಫಲಿತಾಂಶವನ್ನ ನಾವು ನೋಡ್ತಾ ಇದ್ವಿ. ಈಗ ಅಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ, ಆದ್ರೂ ಕೂಡ ಜನ ಹೆಚ್ಚಿನ ಒಲವು ತೋರಿದ್ದಾರೆ ಬಿಜೆಪಿ ಪಕ್ಷದ ಪರವಾಗಿ. ಹಾಗಿದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಏನ್ ಸ್ಟ್ರಾಟಜಿಯನ್ನ ರೂಪಿಸಬಹುದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ? ಅಲ್ಲ, ಇದು ಏನಂತ ಹೇಳಿದ್ರೆ ಕೋಲಾರ ಲೋಕಸಭಾ ಕ್ಷೇತ್ರ ಹಿಂದಿನಿಂದಲೂ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕಾಂಗ್ರೆಸ್ ಪರವಾಗಿ ನಿಂತ ಒಂದು ಕ್ಷೇತ್ರ. ಅದು ಸಹಜವಾಗಿ ದಲಿತರಿಗೆ ಮೀಸಲಾದಂತ ಕ್ಷೇತ್ರ, SC ಮೀಸಲು ಕ್ಷೇತ್ರ. ಇಲ್ಲಿ ದಲಿತರು ಮತ್ತೆ ಅಲ್ಪಸಂಖ್ಯಾತರ ಮತದಾರರೇ ನಿರ್ಣಾಯಕರಾಗಿರ್ತಾರೆ. 2019ರವರೆಗೆ ನಿರಂತರವಾಗಿ ಇದು ಕಾಂಗ್ರೆಸ್ ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಕೊಟ್ಟಂತ ಒಂದು ಕ್ಷೇತ್ರ. 2019 ಬದಲಾದ ಸನ್ನಿವೇಶದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಬದಲಾವಣೆ ಆಯಿತು. ಈಗ ಎರಡು ಪಕ್ಷಗಳು, ಪ್ರಮುಖ ಪಕ್ಷಗಳು ಇವತ್ತು ಮೈತ್ರಿ ಮಾಡ್ಕೊಂಡಿವೆ, ಬಿಜೆಪಿ ಮತ್ತೆ ಜನತಾದಳ JDS. ಕಾಂಗ್ರೆಸ್ ಕೂಡ ಈ ಪಕ್ಷದ ಕ್ಷೇತ್ರವನ್ನು ಮತ್ತೆ ತನ್ನ ತೆಕ್ಕಿಗೆ ತಗೊಳ್ಳಿಕ್ಕೆ ಪ್ರಯತ್ನ ನಡೆಸ್ತಾ ಇದೆ. ಅದು ಆ ರೀತಿಯಲ್ಲಿ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದು ಇದುವರೆಗೂ ಕೂಡ ಕಾಂಗ್ರೆಸ್ ಆಗ್ಲಿ JDS ಬಿಜೆಪಿ ಮೈತ್ರಿಕೂಟ ಆಗ್ಲಿ ಇನ್ನು ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಲ್ಲ. ಸಾರಿ ಟು ಇಂಟರಪ್ಟ್, ಕ್ಷಮಿಸಿ. 2019ರಿಂದ ಈಗ ಲೆಕ್ಕಾಚಾರ ಬದಲಾಗಿದೆ. ಕಾಂಗ್ರೆಸ್ ಯಾಕೆ ಅಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ? ಯಾಕೆಂದ್ರೆ ನಾವು 1991ರಿಂದ ತೆಗೆದುಕೊಳ್ಳೋದಾದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಮುನಿಯಪ್ಪ ಅವರು 7 ಬಾರಿ ಗೆದ್ದಿದ್ರು. 2019ರ ನಂತರ ರಾಜಕೀಯ ಚಿತ್ರಣ ಬದಲಾಗಿದೆ. ಯಾಕೆ ಕಾಂಗ್ರೆಸ್ಗೆ ಅಲ್ಲಿ ಹಿನ್ನಡೆ ಆಗ್ತಾ ಇದೆ ಸರ್ ನಿಮ್ಮ ಪ್ರಕಾರ? ಹೌದು, 2019ರವರೆಗೆ ಸತತ 7 ಬಾರಿ, ಸುಮಾರು ಕಾಲು ಶತಮಾನ ಕಾಲ, 25 ವರ್ಷ ಕಾಲ ಅವರು ಜನಪ್ರತಿನಿಧಿ ಆಗಿದ್ರು, ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾ ಬಂದಿದ್ರು. ಆದ್ರೆ ಇಲ್ಲಿ ಕಾಂಗ್ರೆಸ್ ಹಿನ್ನಡೆಗೆ ಆಂತರಿಕ ಕಚ್ಚಾಟವೇ ಕಾರಣ ಅನ್ನೋದು ತುಂಬಾ ಮೇಲೆ ಎದ್ದು ಕಾಣುವಂತ ಒಂದು ಸ್ಪಷ್ಟವಾದಂತ ವಿಚಾರ. ಆದ್ರಿಂದ ಈ ಬಾರಿ ಕೂಡ ಅವರು ನಿಲ್ಬೇಕಂತ ಹೇಳಿದ ಸಂದರ್ಭದಲ್ಲಿ ಅವರಿಗೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಆದ್ರೆ ಅದನ್ನು ಮೀರಿಕೊಂಡು ನಿಲ್ಲುವಂತ ಶಕ್ತಿ ಕಾಂಗ್ರೆಸ್ ಇದೆಯಾ? ಅದ್ ಮಾಡ್ತಾರ? ಇಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರೋದ್ರಿಂದ ರಾಜ್ಯದಲ್ಲಿ ಆ ಒಂದು ವಿಚಾರಕ್ಕೂ ಕಾಂಗ್ರೆಸ್ನವರು ಹೆಚ್ಚು ಗಮನ ಕೊಡುವಂತದ್ದು ಮುಖ್ಯ ಆಗುತ್ತೆ. ಓಕೆ ಸರ್, ಧನ್ಯವಾದಗಳು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.